ಸ್ವಸ್ತಿ ಅಂದರೆ ಆರೋಗ್ಯ ಅಂತ. ನಮ್ಮದು ಯುನಿಕ್ನೆಸ್ ಏನಂದರೆ ಇಟ್ಸ್ ಎ ಸೋಷಿಯಲ್ ಎಂಟರ್ಪ್ರೈಸ್ ರನ್ ಬೈ ವುಮನ್ ಫಾರ್ಮರ್ಸ್ ಒಂದು. ಆಮೇಲೆ ನಮ್ಮ ಫಾರ್ಮಲ್ಲಿ ಏನು ಬೆಳಿತೀವೋ ಅದನ್ನ ಯೂಸೇ ರಾ ಮೆಟೀರಿಯಲ್ಸ್ ಮಾಡ್ತೀವಿ. ನಮ್ಮದು ಸ್ಪೆಷಲ್ ಪ್ರಾಡಕ್ಟ್ಸ್ ಏನು ಅಂದರೆ ತುಪ್ಪ ಅಂದರೆ ನಿಮ್ಮೆಲ್ಲರಿಗೂ ಗೊತ್ತಿರುತ್ತೆ, ಬಟ್ ನಮ್ಮಲ್ಲಿ ಹುಣ್ಣಿಮೆ ತುಪ್ಪ ಅಂತ ಮಾಡ್ತೀವಿ, ವಿಚ್ ವಿ ಮೇಕ್ ಇಟ್ ಆನ್ ಗುರು ಪೌರ್ಣಿಮಾ ಬೈ ಚಾಂಟಿಂಗ್ ಮಹಾಮೃತ್ಯುಂಜಯ ಮಂತ್ರ ಫಾರ್ 108 ಟೈಮ್ಸ್. ಇದನ್ನು ರೆಗ್ಯುಲರಾಗಿ ಕನ್ಸ್ಯೂಮ್ ಮಾಡಿದಾಗ ತುಪ್ಪ ಟೇಸ್ಟಾಗಿರುತ್ತೆ, ಬಟ್ ಇದು ಲಾಟ್ ಆಫ್ ಹೆಲ್ತ್ ಬೆನಿಫಿಟ್ಸು. ನೋಸ್ ಬ್ಲಾಕೇಜ್ ಇದ್ದಾಗ ಮೂಗಲ್ಲಿ ಬಿಟ್ಟು ಕ್ಲಿಯರ್ಸ್ ಅ ಪ್ಯಾಸೇಜ್. ಒಂದೊಂದು ಸ್ಪೂನ್ ಕುಡಿದಾಗ ಇಟ್ ಹೆಲ್ಪ್ಸ್ ಇನ್ ರೀಜನರೇಷನ್ ಆ್ಯಂಡ್ ರಿಪೇರಿಂಗ್ ಆಫ್ ದ ಸೆಲ್ಸ್. ಕೆಲವರು ಮಲ್ಕೊಂಡಾಗ ಮಂಡಿ ಕೆಳಗೆ ಪಾದೆಲ್ಲ ಉರಿ ಬರುತ್ತೆ, ಅದು ಕೆಟ್ಟ ದೃಷ್ಟಿಯಾಗಿಂದ ಇರ್ಬೋದು ಅಥವಾ ಮೆಟಬಾಲಿಕ್ ಹೆಲ್ತ್ ಇಶ್ಯೂಸ್ ಇರ್ಬೋದು. ನೀವು ಅದನ್ನ ಪಾದಕ್ಕೆ ಹಾಕ್ಕೊಂಡಾಗ ಇಟ್ ಹೆಲ್ಪ್ಸ್ ಇನ್ ರಿಮೂವಿಂಗ್ ದ ಎನರ್ಜೀಸ್ ಫ್ರಮ್ ಯುವರ್ ಹಿಲ್ಸ್. ಆ್ಯಂಡ್ ವಿ ಹ್ಯಾವ್ ಗಾಟ್ ಅ ವೈಲ್ಡ್ ಫಾರೆಸ್ಟ್ ಹನಿ, ರಾ ಅನ್ಪ್ರೋಸೆಸ್ಡು. ಇದು ಆರ್ಗ್ಯಾನಿಕ್ ಹನಿ ಅಲ್ಲ, ಸಣ್ಣ ಜೇನು ಅಂತ ಹೇಳ್ತೀವಿ. ಇದನ್ನು ಮೆಜೆಂಟೋ ಅಂತಲೂ ಕರೀತಾರೆ. ಇದು ಇಮ್ಯುನಿಟಿ ಬೂಸ್ಟಿಂಗ್ ಒಳ್ಳೆಯದಾಗುತ್ತೆ, ಮತ್ತು ರೆಗ್ಯುಲರಾಗಿ ಕೊಟ್ಟಾಗ ಮಕ್ಕಳಿಗೆ ಕೆಮ್ಮು ನೆಗಡಿ ಜ್ವರ ಬರಲ್ಲ. ಆ್ಯಂಡ್ ಕೋಲ್ಡ್ ಪ್ರೆಸ್ಡ್ ಆಯಿಲ್ಸ್ ಇದೆ, ಮಾಮ್ರ, ನೀಮ್, ಕ್ಯಾಸ್ಟರು. ಇದಕ್ಕೆ ನಾವೇ ಓನ್ ಬೀಜ ಬೆಳಿತೀವಿ, ಆ ಬೀಜದಿಂದ ಮಾಡ್ತೀವಿ. ಮಾಮ್ರ ಬಂದು ಹೈ ಇನ್ ವೈಟಮಿನ್ ಇ ಆ್ಯಂಡ್ ಕೆ. ಇದನ್ನು ಬಂದು ನಾವು ರೆಗ್ಯುಲರಾಗಿ ಮಕ್ಕಳು ಒಂದೊಂದು ಸ್ಪೂನ್ ಹಾಲಲ್ಲಿ ಹಾಕಿ ಕೊಟ್ಟಾಗ ಶಾರ್ಪನ್ಸ್ ದ ಬ್ರೈನ್, ಇಟ್ ಡಿಕ್ರೀಸಸ್ ದ ಡಿಫಿಷಿಯನ್ಸಿ ಆ್ಯಂಡ್ ಕ್ಯೂರ್ಸ್ ದ ಮೈಕ್ರೋನ್ಯೂಟ್ರಿಯನ್ ಡಿಫಿಷಿಯನ್ಸಿ ಇನ್ ದ ಬಾಡಿ. ಆಮೇಲೆ ನೀವು ಇದನ್ನು ಮೊಕ್ಕಕ್ಕೋ ಅಥವಾ ನಾಭಿಗೆ ಹಾಕ್ಕೊಂಡು ಚೆನ್ನಾಗಿ ಮಸಾಜ್ ಮಾಡಿಕೊಂಡ್ರೆ ಸ್ಕಿನ್ ಟೈಟ್ನಿಂಗ್ ಆಗುತ್ತೆ. ಇಟ್ ಹ್ಯಾಸ್ ಸೆಡ್ ಇನ್ ದ ವೇದಿಕ್ ಬುಕ್ಸ್. ಬೇವಿನ ಎಣ್ಣೆ ಇದೆ, ಹರಳೆಣ್ಣೆ, ವರ್ಜಿನ್ ಕೋಕೋನಟ್ ಆಯಿಲು, ವುಡನ್ ಕೋಲ್ಡ್ ಪ್ರೆಸ್ಡ್ ಬುಲ್ ಡ್ರಿವನ್ ಆಯಿಲ್, ಇದು ವುಡನ್ ಕೋಲ್ಡ್ ಪ್ರೆಸ್ ಗ್ರೌಂಡ್ನಟ್ ಆಯಿಲು. ಎರಡಕ್ಕೂ ರಾ ಮೆಟೀರಿಯಲ್ಸ್ ಒಂದೇ. ಇದಕ್ಕೂ ಕಲರ್ಸ್ ನಿಮಗೆ ಡಿಫ್ರೆನ್ಸ್ ಗೊತ್ತಾಗುತ್ತೆ. ಇದು ಎತ್ತಿನ ಗಾಣದ್ದು, ಇದರಲ್ಲಿ RPM ತುಂಬ ಕಡಿಮೆ ಇರುತ್ತೆ, ನ್ಯೂಟ್ರಿಯನ್ ಜಾಸ್ತಿ ಇರುತ್ತೆ. ಇದು ವುಡನ್ ಕೋಲ್ಡ್ ಪ್ರೆಸ್ಡ್ ಆಯಿಲು. ಇದು ಬ್ರೌನ್ ಸೆಸಮಿ ಆಯಿಲು, ಬ್ಲ್ಯಾಕ್ ಸೆಸಮಿ ಆಯಿಲು. ಅಭಿಯಾಂಗ್ನಾಗೆ, ನಸ್ಟಿಯಾಗೆ ಮತ್ತು ರೆಗ್ಯುಲರ್ ಒಂದೊಂದು ಸ್ಪೂನ್ ಹಾಕ್ಕೊಂಡು ಮಸಾಜ್ ಮಾಡಿಕೊಂಡ್ರೆ ಇಟ್ ಹೆಲ್ಪ್ಸ್ ಇನ್ ಬ್ಯಾಲೆನ್ಸ್ ದ ವಾತಾಕ್ ಇದಾಗುತ್ತೆ ಅಭಿಯಾಂಗ್ನಾಗ ಯೂಸ್ ಮಾಡಿಕೊಂಡಾಗ. ಸಾಂಬಾರು ಪೌಡರ್ ಇದೆ, ಕಾಯಕಲ್ಪ ಕಡುಕಾಯಿ ಪೌಡರ್. ಇದನ್ನು ಮಲ್ಕೊಳ್ಳೋಕ್ಕಿಂತ ಮುಂಚೆ ಒಂದೊಂದು ಸ್ಪೂನ್ ತೊಗೊಂಡಾಗ ಇಟ್ ಹೆಲ್ಪ್ಸ್ ಇನ್ ಕ್ಲೀನಿಂಗ್ ದ ಕೋಲನ್ಸ್. ಇಟ್ ಹ್ಯಾಸ್ ಬೀನ್ ಯೂಸ್ಡ್ ಇನ್ ಬುದ್ಧ ಇದನ್ನು ಮೆಡಿಸಿನಾಗಿ, ಹೀಲಿಂಗ್ ಮೆಡಿಸಿನಾಗಿ ಯೂಸ್ ಮಾಡಿದ್ರು. ಇಟ್ ಬ್ಯಾಲೆನ್ಸಸ್ ಆರ್ ಮ್ಯಾನೇಜಸ್, ಸ್ಟೆಬಿಲೈಸಸ್ ಬಾಡಿ, ಮೈಂಡ್ ಆ್ಯಂಡ್ ಸೋಲ್. ಇದು ಬಂದು ಇಟ್ಸ್ ಆಲ್ಟರ್ನೇಟಿವ್ ಫಾರ್ ಸರ್ಲಾಕ್. ಆ್ಯಂಡ್ ಇದು ಬಂದು ಎಲ್ಲ ಧಾನ್ಯಗಳು ನೇಟಿವ್ ಗ್ರೇನ್ಸ್ 35 ಗ್ರೇನ್ಸ್ ಮೇಲೆ ಕಂಪ್ಯಾಟಬಲ್ ಸ್ಟಡಿ ಮಾಡಿರೋ ನ್ಯೂಟ್ರಿಷನ್ ಡ್ರಿಂಕ್ಸು. ಇದು ಬಂದು ನೆಕ್ಸ್ಟ್ ಬಂದು ರೆಡಿ ಟು ಕುಕ್ ಫರ್ಮೆಂಟೆಡ್ ಬ್ಯಾಟರು ಪೌಡರ್ ಫಾರ್ಮಲ್ಲಿ ಕೊಡ್ತಿದ್ದೀವಿ, ವಿತೌಟ್ ಎನಿ ಪ್ರಿಸರ್ವೇಟಿವ್ ಆ್ಯಂಡ್ ಓನ್ಲಿ ಅ ಪಿಂಚ್ ಆಫ್ ಸೋಡಾ ಇಸ್ ಆಡೆಡ್. 8 months ಆಫ್ ಶೆಲ್ಫ್ ಲೈಫ್. ಬಿಸಿಬೇಳೆಬಾತು, ಪೊಂಗಲ್ಲು ಆ್ಯಕ್ಟಿವೇಟೆಡ್ ಮಿಲೆಟಲ್ಲಿ ಮಾಡ್ತಿದ್ದೀವಿ. ಇದೆಲ್ಲ ಬಂದು ಸ್ಪ್ರೌಟೆಡ್ ಫ್ಲವರ್ಸ್, ರಾಗಿ, ಜೋಳ, ಸಜ್ಜೆ, ಗೋಧಿ ವಾಶ್ ಮಾಡಿ ಸ್ಪ್ರೌಟ್ ಮಾಡಿ ಕೊಡ್ತಿದ್ದೀವಿ. ದಿಸ್ ಈಸ್ ಸ್ಪ್ರೌಟೆಡ್ ಮಿಲೆಟ್ ಆ್ಯಂಡ್ ಪೀನಟ್ ಬಟರ್. ದಿಸ್ ಈಸ್ ಆ್ಯಕ್ಟಿವೇಟೆಡ್ ಮಿಲೆಟ್, pre-soaked, pre-washed and dried. This is ready for use. This is a zero moisture jaggery and first time which we are launched in India. Okay. ಮಸಾಲ ಎಲ್ಲನೂ ನಾವು ಮನೆಯಲ್ಲಿ ಮಾಡೋದು ಯೂಸಿಂಗ್ ಆರ್ಗ್ಯಾನಿಕ್ ಇಂಗ್ರೀಡಿಯೆಂಟ್ಸು. ಇದರಲ್ಲಿ ಯಾವುದಕ್ಕೂ ನಾವು ಪ್ರಿಸರ್ವೇಟಿವ್ಸ್ ಹಾಕಲ್ಲ. ಕಾನ್ಸೆಪ್ಟ್ ಏನು ಅಂದರೆ, ಇವಾಗ ಕಮರ್ಷಿಯಲಾಗಿ ಮಸಾಲ ಮಾಡಿದ್ರೆ ಅದು ಬೈ ದ ಟೈಮ್ ಇಟ್ ಕಮ್ಸ್ ಟು ಯುವರ್ ಟೇಬಲ್ ಅದು ಆವಾಗಲೂ 3-4 ತಿಂಗಳಾಗಿರುತ್ತೆ. ವಿ ವಾಂಟ್ ಟು ಬ್ರೇಕ್ ದಟ್ ಸೈಕಲ್. ನಾನು 3-4 ದಿನದಲ್ಲಿ ನಿಮ್ಮ ಮನೆಗೆ ಬರಬೇಕು. ಇಲ್ಲಾಂದರೆ ನಾವೇನಕ್ಕೆ ನಮ್ಮ ಅಮ್ಮ ಮಾಡಿ ಚಟ್ನಿ ಪುಡಿ ಚೆನ್ನಾಗಿ, ನಮ್ಮ ಅಜ್ಜಿ ಮಾಡಿ ಚಟ್ನಿ ಪುಡಿ ಚೆನ್ನಾಗೈತೆ ಅಂತ ಏನಕ್ಕೆ ಹೇಳ್ತೀವಿ? ಏನಕ್ಕೆ ಅವ್ರು ಮಾಡಿ ಇಮಿಡಿಯೇಟಾಗಿ ಕಳಿಸ್ತಾರೆ, ಅದಕ್ಕೋಸ್ಕರ ಇದಕ್ಕೆ. ಸೊ ನಮ್ಮ ಹತ್ರ 5 ಥರ ಚಟ್ನಿ ಪುಡಿ ಇದೆ. ಇದು ಕುಕ್ಕಿಂಗ್ ರೇಂಜು, ಬಿಸಿಬೇಳೆ ಬಾತು, ವಾಂಗಿ ಬಾತು, ರಸಮ್ಮು, ಸಾಂಬಾರು.
ಪುಳಿಯೋಗರೆ ಮಿಕ್ಸು ಮತ್ತು ಗೊಜ್ಜು ಅವಲಕ್ಕಿ ಅಲ್ಲವೇ ಅವಲಕ್ಕಿ ಇರುತ್ತೆ, ಬರೀ ನೀರು ಹಾಕ್ಕೊಳ್ಳೋದು ಅಷ್ಟೇ. ಇದಲ್ದಿರೋ ಸೀಸನಲ್ ಐಟಮ್ಸ್ 3 ಇದೆ. ಇದು ನಲ್ಲಿಕಾಯಿ ತೊಕ್ಕು, ಇದು ಟೊಮೆಟೊ ತೊಕ್ಕು, ಇದು ಹುಣಸೆಕಾಯಿ ತೊಕ್ಕು, ಇದೆಲ್ಲನೂ. ಇದಲ್ದಿರ ನಮ್ಮದು 4 ವೆರೈಟಿ ಹ್ಯಾಂಡ್ಮೇಡ್ ಸೋಪ್ಸ್ ಇದೆ. ಆಕ್ಟಿವೇಟೆಡ್ ಚಾರ್ಕೋಲ್, ಟರ್ಮರಿಕ್ ಮತ್ತು ಆಲಿವ್ ಆಯಿಲ್, ಇದೆಲ್ಲ ಬಾಡಿಗೆ ಯೂಸ್ ಮಾಡೋ ಸೋಪು. ಇದು ನೀವು ರೆಗ್ಯುಲರಾಗಿ ಯೂಸ್ ಮಾಡಿದ್ರೆ ಯು ಕ್ಯಾನ್ ಸ್ಟಾಪ್ ಬೈಯಿಂಗ್ ಮಾಯಿಶ್ಚರೈಸಿಂಗ್ ಕ್ರೀಮ್. ನಮ್ಮ ಮನೇಲಿ 9 ವರ್ಷದಿಂದ ನಾವು ಮಾಯಿಶ್ಚರೈಸಿಂಗ್ ಕ್ರೀಮ್ ತಂದೇ ಇಲ್ಲ ಆ ಥರ. ದೆನ್ ಶ್ಯಾಂಪೂ ಬಾರ್ ಈಸ್ ಸ್ಪೆಸಿಫಿಕಲಿ ಫಾರ್ ಹೇರ್. ಆದರೆ ಎಣ್ಣೆ ಹಚ್ಕೊಂಡ್ರೆ ಮಾತ್ರ. ಎಣ್ಣೆ ಹಚ್ಕೊಳ್ತೀರ ತಲೆಗೆ ಅಂದರೆ ಡ್ರೈ ಆಗೇ ಆಗುತ್ತೆ, ಯಾಕಂದರೆ ಜಿಡ್ಡು ತೆಗೆಯಕ್ಕೆ ಮಾಡಿರೋದು. ನೀವು ಹರಳೆಣ್ಣೆ ಹಚ್ಕೊಂಡ್ರೆ ಜಿಡ್ಡು ತೆಗೆಯುತ್ತಿದ್ದು. ಜನ ಯೂಶಲಿ ತಲೆಗೆ ಏನಕ್ಕೆ ಶಾಂಪೂ ಹಾಕ್ತಾರೆ, ಏನಕ್ಕಂದರೆ ನಾವು ಎಣ್ಣೆ ಹಚ್ಕೊಂಡ್ರೆ ಜಿಡ್ಡು ಹೋಗಲ್ಲ ಅಂತ. ಏನಕ್ಕಂದರೆ ಎನಿ ಮೆಡಿಕೇಟೆಡ್ ಆಯಿಲ್ ವಿಲ್ ಕಂಟೈನ್ ಕ್ಯಾಸ್ಟರ್ ಆಯಿಲ್ ಟು ಸಮ್ ಎಕ್ಸ್ಟೆಂಟ್ ಅಲ್ವಾ, ಅದಕ್ಕೆ. ಸೊ ಇದರಲ್ಲಿ ಜಿಡ್ಡು ಹೋಗುತ್ತೆ ಇದರಲ್ಲಿ.